ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ, NCI ನ್ಯೂಸ್ಗೆ ಸ್ವಾಗತ. ಅಂಕವೀರರಲ್ಲ, ಸಂಸ್ಕಾರವಂತ ನಾಗರಿಕರನ್ನು ರೂಪಿಸಬೇಕು. ಡಾಕ್ಟರ್ ಪಿ. ಹರೀಶ್ ಕರೆ, PNCIB ನ್ಯೂಸ್. ವಿದ್ಯಾರ್ಥಿಗಳನ್ನು ಕೇವಲ ಅಂಕವೀರರನ್ನಾಗಿ ರೂಪಿಸುವುದಕ್ಕಿಂತ ಜ್ಞಾನದ ಬೆಳಕಿನ ಮೂಲಕ ಉತ್ತಮ ಸಂಸ್ಕಾರ ನೀಡಿ ಭವಿಷ್ಯದ ಆದರ್ಶ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಎಂದು ಉನ್ನತ ಶಿಕ್ಷಣ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಪಿ. ಹರೀಶ್ ಕರೆ ನೀಡಿದರು. ಅವರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ BGS ಸಮೂಹ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರಿಗಾಗಿ ಆಯೋಜಿಸಿದ್ದ 2 ದಿನಗಳ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರ 2026 ಅನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು, ಆರೋಗ್ಯವಂತ ಸಮಾಜ ನಿರ್ಮಾಣದಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಅಜ್ಞಾನದ ಅಂಧಕಾರವನ್ನು ದೂರ ಮಾಡಿ ಜ್ಞಾನದ ಬೆಳಕಿನ ಸಂಸ್ಕಾರವನ್ನು ಮಕ್ಕಳಿಗೆ ನೀಡುವಲ್ಲಿ ಶಿಕ್ಷಕರು ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಪ್ರತಿನಿತ್ಯವೂ ಹೊಸ ವಿಚಾರಗಳನ್ನು ಅರಿತು ಜ್ಞಾನದ ಮಂಥನ ನಡೆಸಿ ವಿದ್ಯಾರ್ಥಿಗಳಲ್ಲಿ ಕಲಿಕಾಶಕ್ತಿಯನ್ನು ಹೆಚ್ಚಿಸುವ ಜೊತೆಗೆ ಮೌಲ್ಯಯುತ ಸಂಸ್ಕಾರ ಬೆಳೆಸುವ ಕೆಲಸ ಶಿಕ್ಷಕರು ಮಾಡಬೇಕು. ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಮನೋಭಾವ ಹಾಗೂ ಅರಿವಿನ ಜಾಗೃತಿ ಮೂಡಿಸಿ ಅವರ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಮುನ್ನುಡಿ ಬರೆಯಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಆದಿಚುಂಚನಗಿರಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಶಾಖಾಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ JN ರಾಮಕೃಷ್ಣೇಗೌಡ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಾಗಾರ ಆಯೋಜಿಸಿರುವುದು ಸಮಾಜ ಮೆಚ್ಚುವ ಕಾರ್ಯವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಾಮಕೃಷ್ಣೇಗೌಡ ಅವರು, ಬದಲಾಗುತ್ತಿರುವ ಕಾಲಘಟ್ಟಕ್ಕೆ ಅನುಗುಣವಾಗಿ ಶಿಕ್ಷಕರು ಹೆಚ್ಚಿನ ಜ್ಞಾನ ಮತ್ತು ಕೌಶಲ್ಯ ಹೊಂದಬೇಕು. ವಿಷಯ ತಜ್ಞರ ಮೂಲಕ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನಿಂದ ಆಗಮಿಸಿದ್ದ ಸಂಪನ್ಮೂಲ ವ್ಯಕ್ತಿ ಪ್ರೊಫೆಸರ್ BM ಜಗದೀಶ್ ಶಿಕ್ಷಕರ ಗುಣಮಟ್ಟದ ಬೋಧನೆಗೆ ಸಂಬಂಧಿಸಿದ ವೃತ್ತಿಕೌಶಲ್ಯಗಳ ಕುರಿತು ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ NK ಹರಿಚರಣ ತಿಲಕ್ ಹಾಗೂ KR ನೀಲಕಂಠ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ ಜಿಲ್ಲೆ. ಪುಟ್ಟಿ ನೀವು ಕಲಿಬೇಕು. ಮೊದಲು ನೀವು ಕಲಿತಾಗ ಬಹಳ ಮಕ್ಕಳುಗಳು ಮುಂದೆ ಬರ್ತಾರೆ. ಸ್ಪರ್ಧೆ ನಿಮ್ಗೊಂದು ವಿಚಾರ ತಿಳ್ಕೊಳ್ಳಿ. ಸಣ್ಣದೊಂದು ಕಥೆ ಹೇಳ್ತಿದ್ರೆ, ಕಥೆ ಕೊಟ್ಟರೆ 5 ನಿಮಿಷ ನಾನು ಜಾಸ್ತಿ ಮಾತಾಡಲ್ಲ. ಜಿಂಕೆ 100 ಕಿಲೋಮೀಟರ್ ಸ್ಪೀಡಲ್ಲಿ ಓಡುತ್ತೆ, ಹೌದಾನೆ?
ಅದೇ ಹುಲಿ ಇದೆಯಲ್ಲ, ಅದ್ರ ವೇಗ ಬರೀ 50 ಕಿಲೋಮೀಟರ್. ಜಿಂಕೆಗೆ ಕಾನ್ಫಿಡೆನ್ಸ್ ಇಲ್ಲ, ಹುಲಿಗೆ ಕಾನ್ಫಿಡೆನ್ಸ್ ಇದೆ. ನಾನು ಆ ಜಿಂಕೆನ ಹೊಡೆದು ತಿಂದ್ರಿಂದ ಹುಲಿಗೆ ಕಾನ್ಫಿಡೆಂಟ್ ಇದೆ, ಬಟ್ ಜಿಂಕೆ ಇಲ್ಲ. ಯಾಕೆ ಅಂತಂದ್ರೆ ಜಿಂಕೆಗೆ ಬೈದರೆ ಅದು ಹೋಗಿ ಹುಲಿಗೆ ಆಹಾರ ಆಗ್ತದೆ. ಆ ಕಾನ್ಫಿಡೆಂಟ್ ನ ನೀವು ನಿಮ್ಮ ಮಕ್ಕಳಿಗೆ ಕಲಿಸಬೇಕು. ನನ್ನ 50 ಅಂಕ ಇರೋನು 100ಕ್ಕೆ ರೀಚ್ ಆಗ್ತಿರ್ತಕ್ಕಂಥ ಕಾನ್ಫಿಡೆಂಟ್ ನ ವಿದ್ಯಾರ್ಥಿಗಳಲ್ಲಿ ಬೆಳೆತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಬರಬೇಕು. ಆಗ ನಿಮ್ಗೇನಾಗುತ್ತೆ, ಮಕ್ಕಳುಗಳು ಪ್ರಚಲಿತವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ. ನಿಮ್ಗೆ ಕಾನ್ಫಿಡೆಂಟ್ ಇಲ್ಲ ಅಂತಂದ್ರೆ ಮಕ್ಕಳುಗಳು ಓದಲಿಕ್ಕೆ ಸಾಧ್ಯ ಇಲ್ಲ. 100 ಪ್ರಶ್ನೆ ಕೇಳಿ ಮಕ್ಕಳುಗಳನ್ನ, ಪುಸ್ತಕವನ್ನು ಓದಿಸಿ, ಯಾವುದೋ ಬೋರ್ಡ್ ಮೇಲೆ ಬರಿಬೇಡಿ, ಮಕ್ಕಳಲ್ಲಿ ಕನಸು ಕಾಣಿಸಿ, ಕತೆ ಹೇಳಿ. ನೀವು ಪಾಠ ಮಾಡಲ್ಲ, ನಾನು ಟೀಚರ್ ಅಲ್ಲಪ್ಪ, ನಾನು ಪಾಠ ಮಾಡಕ್ ಬರಲ್ಲ, ನಾನು ಬರೋದಿಲ್ಲ ಇವತ್ತು. ನಿಮ್ಗೆ ಕತೆ ಹೇಳ್ತೀನಿ ನಾನು ಇವತ್ತು, ನಿಮ್ಮ ಕನಸನ್ನ ಕಲಿಸ್ತೀನಿ, ಕನಸನ್ನ ಕಾಣಿಸ್ತೀನಿ, ಅದನ್ನೇ ಬದುಕಲು ಕಟ್ಕೊಳ್ಳಿ. ನೀವು ಮುಂದೆ ಏನಾಗಬೇಕು ಅಂತ ನೀವು ತೀರ್ಮಾನ ಮಾಡಿ ಅಂತಕ್ಕಂಥ ಆಶಾಭಾವನೆಯನ್ನ ಮಕ್ಕಳು, ಬಟ್ ಆ ಜವಾಬ್ದಾರಿ ನಿಮ್ಮಲ್ಲಿದೆ. ಒಳ್ಳೆ ರ್ಯಾಂಕ್ ಬಂದ್ರೆ ಆ ತಾಯಿಯ ತಂದೆ ನಿಮ್ಗೆ ನೋಡುತ್ತಾರೆ, ಒಳ್ಳೆ ಟೀಚರ್ ಅಪ್ಪ, ಒಳ್ಳೆ ಸ್ಕೂಲ್ ಆಗ್ತದೆ. ಏನಾದ್ರು ಬೈ ಚಾನ್ಸ್ ಮಿಸ್ ಆಗಿ ಏನಾದ್ರು ಫಲಿತಾಂಶದಲ್ಲಿ ವ್ಯತ್ಯಾಸ ಆದ್ರೆ ನಿಮ್ಮನ್ನು ಬೈತಾರೆ, ನಮ್ಮ ರಾಮಕೃಷ್ಣೇಗೌಡರನ್ನು ಬೈತಾರೆ. ಅದಕ್ಕೆ ನೀವು ಯಾವುದಕ್ಕೂ ಸಹ ಅವಕಾಶವನ್ನ ಮಾಡಿಬಿಡಬೇಡಿ. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು. ತಮ್ಮ ಮನೆ ಮಕ್ಕಳು ಅಂತ ಓದಿಸಿ, ನಮ್ಮ ಮಕ್ಕಳು ಅಂತ ಓದಿಸಿ, ಅವನ್ನ ಬದುಕನ್ನು ಕಟ್ಕೊಡಿ. ಸಮಾಜದ ತಂದೆ ತಾಯಿಗಳ ಪಾಪ ಎಷ್ಟೋ ಕಷ್ಟ ಸುಖ. ಇವತ್ತು ಪ್ರಾಯಶಃ 2 ಕ್ಷೇತ್ರಕ್ಕೆ ಹಣವನ್ನು ನಾವು ಸುರಿತಾ ಇದ್ದೇವೆ. ಒಂದು ಶಿಕ್ಷಣ ಕ್ಷೇತ್ರಕ್ಕೆ, ಇನ್ನೊಂದು ಸಂಬಳ ಅಂತ ಹೇಳಿ. ಯಾರೋ ಒಬ್ಬ ವ್ಯಕ್ತಿ ಕೂಲಿ ಮಾಡಿರ್ತಾನೆ, ಆಟೋ ಓಡಿಸ್ತಾನೆ, ಮನೆಯಲ್ಲಿ ಹಸುವನ್ನು ಕಟ್ಟಿ ಹಾಲನ್ನು ಕರೆದು ಅವನ ಹಾಲನ್ನು ಹಾಕಿ ಆಗದಂತ ಮಕ್ಕಳ ಮೇಲೆ ಭವಿಷ್ಯವನ್ನು ಕಟ್ತಾ ಇರ್ತಾನೆ. ನೀವು ಆ ಭವಿಷ್ಯಕ್ಕೆ ನೀವು ಮುಳ್ಳಾಕಬೇಡಿ. ಆ ಮಕ್ಕಳನ್ನ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿರ್ತಾರೆ ಅವರು. ಮೇಡಮ್, ಇದು ನಮ್ಮ ಹುಡುಗಲ್ಲ ಮೇಡಮ್, ನಿಮ್ಮ ಮಗ ಅಂತ ಸಾಕಿ ಹೊಡೀರಿ, ಚರ್ಚಿ, ನನಗೆ ಏನ್ ಮಾಡ್ತಾರೆ ಗೊತ್ತಿಲ್ಲ, ಅವ್ನು ಚೆನ್ನಾಗಿ ಹೋಗ್ಬೇಕಷ್ಟೇ ಅಂತ ಹೇಳಿರ್ತಾನೆ ನಮ್ಮಪ್ಪ. ಅವನು ಸಾಲ ಮಾಡ್ತಾ ಇರ್ತಾನೆ, ಕೂಲಿ ಮಾಡ್ತಾ ಇರ್ತಾನೆ, ಆಟೋ ಓಡಿಸ್ತಾ ಇರ್ತಾನೆ, ಯಾವುದೋ ಗುಜರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿಯ ಕಷ್ಟದ ಹಣ ಇದೆಯಲ್ಲ, ಈ ಸಂಸ್ಥೆ ಬೆಳೆಸ್ತಾ ಇಲ್ಲ, ಅವ್ರು ಕೊಡ್ತಕ್ಕಂಥ ಫೀಸ್ ಯಾವುದಕ್ಕೂ ಆಗಲ್ಲ, ನಿಮ್ಗೆ ಸಂಬಳ ಕೊಡ್ತಾ ಇಲ್ಲ. ಹೌದಲ್ವಾ? ಅವ್ರಿಗೆ ಕೊಡ್ತಕ್ಕಂಥ ಇದಿದೆಯಲ್ಲ, ಫೀಸ್ ಇದೆಯಲ್ಲ, ಒಂದು ಬಿಲ್ಡಿಂಗ್ ಕಟ್ಟಕ್ಕಾಗಲ್ಲ. ನಿಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಅವನು ಸಾಲ ಮಾಡಿ ಕೊಡ್ತಾ ಇದ್ದಾನೆ, ಹಸುವನ್ನ ಸಾಕ್ತಾ ಇದ್ದಾನೆ, ಕೂಲಿಯನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ಆ ಮಕ್ಕಳಿಗೆ ಟೀಚರ್ ಆಗಿರ್ತಕ್ಕಂಥವ್ರು ಇಂಥ 100 ಕಾರ್ಯಾಗಾರ ಆಗಲಿ, ಆ 100 ಕಾರ್ಯಾಗಾರದಲ್ಲಿ ನಿಮ್ಗೆ ಒಂದೇ ಉದ್ದೇಶ, ಮಕ್ಕಳ ಭವಿಷ್ಯವನ್ನು ರೂಪಿಸಬೇಕು ಅಂತ. ನಮ್ಮ ಕಾಲೇಜಿಗೆ ನಿಮ್ಗೆ ಗೊತ್ತಿರಂಗೆ ಇಂಟೇಕ್ 240 ಇದೆ. ಅದರಲ್ಲಿ CS 63, EC 63, ಸಿವಿಲ್ 26, ಮೆಕ್ಯಾನಿಕಲ್ 36 ಮಕ್ಕಳು ಸೇರಿದ್ದಾರೆ. ಒಟ್ಟು 188 ಮಕ್ಕಳು ಸೇರಿದ್ದಾರೆ. ಒಟ್ಟಾರೆ ನಮ್ಮ ಕಾಲೇಜಿನ ಕ್ಯಾಂಪಸ್ ಅಲ್ಲಿ 846 ಮಕ್ಕಳು ಓದುತ್ತಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗ ಒಟ್ಟು 48 ಸಿಬ್ಬಂದಿ ನಮ್ಮಲ್ಲಿ ಇದ್ದು, ಅದರಲ್ಲಿ 7 ಪ್ರೊಫೆಸರ್ಸ್, 21 PhD ಪಡೆದಂತ ಪ್ರೊಫೆಸರ್ಸ್ ಇದ್ದಾರೆ. ಅದೇ ತರ ನಮ್ಮಲ್ಲಿ ರಿಸರ್ಚ್ ಸೆಂಟರ್ಸ್ ಇದೆ. 17 ರಿಸರ್ಚ್ ಸ್ಕಾಲರ್ಸ್ ಇವಾಗ PhD ಪಡಿತಾ ಇದ್ದಾರೆ. ಲೈಬ್ರರಿ ವಿಚಾರಕ್ಕೆ ಬಂದರೆ ಗುಡ್ ನಂಬರ್ ಆಫ್ ವಾಲ್ಯೂಮ್ಸ್ ಮತ್ತು ಟೈಟಲ್ಸ್ ಇದೆ. ಸ್ಟೂಡೆಂಟ್ ಫೀಡ್ಬ್ಯಾಕ್ ಸಿಸ್ಟಮ್ ಫಾರ್ ಟೀಚರ್ಸ್, ದೇರ್ ಟೀಚಿಂಗ್ ಸ್ಕಿಲ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. AICTE ಅವರು 360 ಡಿಗ್ರಿ ಫೀಡ್ಬ್ಯಾಕ್ ಸಾಫ್ಟ್ವೇರ್ ಕೊಟ್ಟಿದ್ದಾರೆ. ಅದನ್ನು ನಾವು ಪ್ರತಿ ವರ್ಷ ನಮ್ಮ ಟೀಚರ್ಸ್ಗಿಂದ ಇವ್ಯಾಲ್ಯೂಯೇಟ್ ಮಾಡಿ ಅವರ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ಸಹಾಯವಾಗುತ್ತದೆ. ಅದೇ ಥರ ಎಲ್ಲ ವಿಭಾಗದಲ್ಲಿ ಟೆಕ್ನಿಕಲ್ ಇವೆಂಟ್ಸ್ ಅನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಟೆಕ್ಸಾಲ್ 2025 ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೂಡಿಸಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಅಥವಾ ಇಂಜಿನಿಯರಿಂಗ್ ಬಗ್ಗೆ
ಹೆಚ್ಚು ಗಮನ ಇಡಲಿ ಅಂತ ಕಾರ್ಯಕ್ರಮ ನಡೆಸಿದ್ದಾರೆ. ಅದೇ ತರ ಎಲ್ಲ ವಿಭಾಗದ ವ್ಯಕ್ತಿಗಳು ವಿಭಾಗದಲ್ಲಿ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಅಡಾಪ್ಟಿವ್ ಟೆಕ್ನಾಲಜಿ ಅಂಡ್ ಎಮರ್ಜಿಂಗ್ ಸೈನ್ಸ್, ಆ ಕಾರ್ಯಕ್ರಮ ಒಳ್ಳೆ ರೂಪದಲ್ಲಿ ಸುಮಾರು 2-3 ವರ್ಷದಿಂದ ನಡ್ಕೊಂಡು ಬಂದಿದೆ. ಈ ವರ್ಷನೂ ನಡೀತಾ ಇದೆ. ಇನ್ನೇ ರಿಸಲ್ಟ್ ವಿಚಾರಕ್ಕೆ ಬಂದರೆ ಎಲೆಕ್ಟ್ರಾನಿಕ್ಸ್ 100% ರಿಸಲ್ಟ್, ಮೆಕ್ಯಾನಿಕಲ್ 96%, ಸಿವಿಲ್ 100% ರಿಸಲ್ಟ್, CS. ನಾನು ಎಷ್ಟೋ ಮನೆಗೆ ಹೋಗ್ತೀನಿ, ಮಕ್ಕಳುಗಳನ್ನ ಕೇವಲ ಮಾರ್ಕ್ಸ್ ಕಾರ್ಡ್ಗೆ ಸೀಮಿತವಾಗಿ ಬಿಟ್ಟಿಲ್ಲ. ಈಗ ಯಾರು ಕೇಳಿ ನಿಮ್ಗೆ ಎಷ್ಟು A plus 97% ಬಂದಿದೆ ಸರ್ ಅಂತ, ಅದು ನಡುವೆ ಬಿಡಿ. ಹೊರಗಿನ ಪ್ರಪಂಚವಾಗಿ ಅವ್ನಿಗೆ ಏನು ಗೊತ್ತಿಲ್ಲ, ಅವ್ನು ಬದುಕಲು ಸಾಧ್ಯ ಆಗಲ್ಲ. ನಮಗೆ ನಿಜವಾದ ಮಾರ್ಕ್ಸು ಅಂಕಪಟ್ಟಿಯಲ್ಲಿ ಬೇಡ. ಅವನು ನಿಜವಾಗಿ ಅವನು ಏನೇ ಆಗ್ಲಿ ಬದುಕನ್ನ ಕಟ್ಕೊಳ್ತಕ್ಕಂಥ ಒಂದು ಶಿಸ್ತು, ಸಂಯಮ, ಮೌಲ್ಯಯುತವಾದ ವ್ಯಕ್ತಿಯನ್ನ ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕರ್ತವ್ಯ ನಿಮ್ಗಳು. ಯಾಕೆಂತಕ್ಕಂಥ ಶಿಸ್ತೇ ಇಲ್ಲ, ಕಲಿಸ್ಲಿಲ್ಲ ಅಂತಂದ್ರೆ ಅವ್ನಿಗೆ ಯಾಕೆ ಬಂದೇನು ಉಪಯೋಗ? ಅವನಿಗೆ ಮೌಲ್ಯ ಇಲ್ಲ ಅಂತಂದ್ರೆ ಅವ್ನು ಡಾಕ್ಟರ್ ಆಗಿರೋ ಉಪಯೋಗ? ಸಂಸ್ಕಾರನೇ ಇಲ್ಲ ಅಂತಂದ್ರೆ ಅವ್ನು ಇಂಜಿನಿಯರ್ ಆಗಿ ಉಪಯೋಗ? ಯಾರಾದ್ರೂ ನೋಡಿ ಮಕ್ಕಳುಗಳನ್ನ ಯಾರಾದ್ರೂ ಕೇಳಿದ್ರೆ BGS ಅಲ್ಲಿ ಕೇರಳದಲ್ಲಿ ಹುಡುಗ ಓದ್ತಾ ಇದ್ದಾನೆ ಅಂತಂದ್ರೆ ಅಕ್ಕಪಕ್ಕದ ಮನೆ ಪೇರೆಂಟ್ಸ್ಗಳು ನಿಮ್ಮನ್ನ ನೋಡಿ ಕಲಿಬೇಕು, ಆ ಹುಡುಗನ್ನ ನೋಡಿ ಕಲಿಯಪ್ಪ ಆಗ್ಬೇಕು. ಅವನ ಸಂಸ್ಕಾರ, ಅವನ ಶಿಸ್ತು, ಅವನ ಸಂಯಮ, ಅವನ ಮೌಲ್ಯ ಬಹಳ ಮುಖ್ಯ. ಇವ್ಯಾವೂ ಇಲ್ಲ ಅಂತಂದ್ರೆ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಲ್ಲ. ಇವಾಗ ಟೆಕ್ನಾಲಜಿ ಜಾಸ್ತಿ ಆಗಿದೆ, ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ರೆ ಕೆಲಸ ಕಿತ್ತಾಕ ಸಾಧ್ಯ ಇಲ್ಲ. ನೀವು ಪಾಠ ಮಾಡಲೇಬೇಕು, ನಿಮ್ಮ ಮಕ್ಕಳನ್ನ ಸಮಾಜಕ್ಕೆ ಕೊಡ್ಲೇಬೇಕು. ಆದ್ರೆ ನೀವು ಮಾಡಬೇಕಾಗಿದೆ ಅಂತಂದ್ರೆ ಮಕ್ಕಳುಗಳಿಗೆ ಪಾಠದ ಜೊತೆಗೆ ಮೌಲ್ಯಯುತದ ಶಿಕ್ಷಣವನ್ನು ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಇವತ್ತು ನೋಡಿದೀನಿ, ಟೀಚರ್ಗಳು ಪತ್ರಿಕೆ ಓದಲ್ಲ. ನಮ್ಗೆ ಚೆನ್ನಾಗಿ ಓದಿರ್ತಕ್ಕಂಥ ವಿಚಾರ, 24 ಗಂಟೆ ಬೇಕಾದ್ರೆ ಮೊಬೈಲ್ ನೋಡ್ತಾರೆ. ನಮ್ಮ ಟೀಚರ್ ಬುಕ್ಸ್ ನ ಓದಲ್ಲ, ಪೇಪರ್ನ ಓದಲ್ಲ, ಕರೆಂಟ್ ಇವೆಂಟ್ ನ ಓದಲ್ಲ, ಪತ್ರಿಕೆ ವಿದ್ಯಮಾನಗಳಿಗೆ ಗೊತ್ತಿಲ್ಲ. ಇವ್ಯಾವುದೂ ಮಾಡಲಿಲ್ಲ ಅಂತಂದ್ರೆ ನಾವು ನೀವು ರೋಲ್ ಮಾಡಲ್ ಆಗಿ ಯಾರನ್ನ ತಗೊಂಡ್ಬಿಡ್ತೀರಾ? ನಾನು ಒಂದು ಮಾತನ್ನ ನಮ್ಮ ರಾಮಕೃಷ್ಣೇಗೌಡರ ಬಗ್ಗೆ ನಾನು ಜೊತೆ ಹೇಳ್ತೀನಿ. ಯಾಕೆಂದ್ರೆ ರಾಮಕೃಷ್ಣೇಗೌಡರು ನಾನು ಸದಾ ನೋಡಿರ್ತೀರಾ, ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಅವ್ರ ಜೊತೆ ಹೆಜ್ಜೆ ಆಗ್ತಾ ಇದ್ದೀರಾ. ಅವರ ಕಮಿಟ್ಮೆಂಟ್ ಲೈಫ್ ನ ನಾನು ಮಾಡ್ಲಿಕ್ಕಾಗಲ್ಲ, ನೀವು ಮಾಡ್ಲಿಕ್ಕಾಗಲ್ಲ. ಅವರಿಗೆ ಮೇಬಿ ನಮ್ಮ ಅಣ್ಣನಿಗೆ 70 ವರ್ಷ ಆಗಿರ್ಬೋದು, 70 ವರ್ಷ ಮುಗಿದಿರ್ಬೋದು ಕಟ್ಟಿದೆ. ಅವರ ಪ್ರಾಯದ ಇನ್ನೂ ಒಂದು 35 years ಯಂಗ್ ಅಂಡ್ ಎನರ್ಜಿಕಲ್ ಮ್ಯಾನ್. ಅವರ ಸ್ಪೀಡ್ ಇದೆಯಲ್ಲ, ಆ ಸ್ಪೀಡ್ಗೆ ನಾನು ಸಹ ಹೆಜ್ಜೆ ಆಗಲಿಕ್ಕಾಗಲ್ಲ. ಬಹಳ ಮುಂಗೋಗ್ಬಿಡಿ. ಯಾವಾಗ ನೀವು ಕೆಲಸ ಮಾಡದೇ ಇದ್ದಾಗ ನೀವು ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡು, ನೀವು ತುಂಬಾ ಪ್ರೀತಿಯಿಂದ ಮಾಡ್ತಾರೆ, ನೀವು ಪ್ರೀತಿಸ್ತಾರೆ. ಅದು ಕೆಲಸ ಮಾಡಿಲ್ಲ ಅಂದ್ರೆ ಆ ಕೋಪಕ್ಕೆ ನೀವೇನಾದ್ರೂ ಬಲಿಯಾದ್ರೆ ಪ್ರಾಯಶಃ ನೀವು ಮನೆಗೆ ಹೋದ್ರು ಸಹ ಡಿಪ್ರೆಷನ್ ಎತ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿದೆ. ಅದು ನಿಮ್ಗೆಲ್ಲ ಅನುಭವ ಆಗಿದೆ ಅಂದ್ರೂ ಸಹ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿದೆಯಲ್ಲ, ಅದು ಬಹಳ ಕಷ್ಟ ಕೆಲಸ. ನೀವು ಯಾಕೆ ಬೆಳ್ತಾರೆ ಅಂತಂದ್ರೆ ನೀವು ಕ್ರಾಂತಿಕಾರಿಗಳು, ಸಮಾಜವನ್ನ ತಿದ್ದುವಂತ ವ್ಯಕ್ತಿಗಳು. ನಿಮ್ಮಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿದಾರಲ್ಲ, ಅವರು 4 ಜನಕ್ಕೆ ದಾರಿ ದೀಪ ಆಗ್ಬೇಕು. ಪಕ್ಕದ ಮನೆ ಹುಡುಗ ನೋಡಿ, ಪಕ್ಕದ ಮನೆ ತಾಯಿ ನೋಡಿ, ಆ ಹುಡುಗ BGS ಮಾಡಿಸ್ಕೊಂಡು ಹೋಗ್ತಾ ಇದ್ದಾನೆ ಕೇರ್ಪೇಟೆಯಲ್ಲಿ, ಅವ್ರ ಟೀಚರ್ ಎಷ್ಟು ಚೆನ್ನಾಗಿ ಕಲಿಸಿದ್ದಾರೆ ಅದನ್ನ ನೀವು ಕಲಿಬೇಕು ಅಂತ ಪಕ್ಕದ ಮನೆ ಹುಡುಗನಿಗೆ ಹೇಳ್ಬೇಕು. ಆ ಕಲಿಸ್ತಾರೆ ಯಾರು? ನೀವುಗಳು. ಆ ರೀತಿ ನಾವ್ ಯಾರ್ಯಾರು ನೋಡ್ಕೊಳಕ್ ಹೋಗ್ಬಿಡ್ತೀವಿ ಟೈಮ್ನಲ್ಲಿ. ನಾವ್ ಯಾರು ಕೇಳ್ತಾರೆ ಮನೇಲಿ ಯಾರ ತರ ಆಗ್ಬೇಕು ಅಂತಂದ್ರೆ, ನಾನು ವಿಶ್ವೇಶ್ವರಯ್ಯ ತರ ಆಗ್ಬೇಕು, ತೆಂಡೂಲ್ಕರ್ ತರ ಆಗ್ಬೇಕು, ಅಥವಾ ಅಬ್ದುಲ್ ಕಲಾಂ ತರ ಆಗ್ಬೇಕು,
ಅಥವಾ ಒಬ್ಬ ಸೈಂಟಿಸ್ಟ್ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಮಲ್ಲೇ ರೋಲ್ ಮಾಡಲ್ ಇದ್ದಾರೆ, ನಿಮ್ಮ ಒಳಗೆ ಇದ್ದಾರೆ. ನೀವು ಯಾರು, ನಾನು ಯಾರು ಸ್ವಾಮಿ ಜೊತೆ ನನಗೆ ನೀವು ಯಾರ ಜೊತೆ ಇದ್ದೀರಾ, ನೀವು ಯಾರ ಜೊತೆ ಬೆಳೆದಿದ್ದೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ. ನಿಮ್ ಸಮಾಜದಲ್ಲಿ ಯಾವ ಕಳ್ಳರ ಜೊತೆ ಸುಳ್ಳು ಜೊತೆ ಇದ್ರೆ ಬೆಲೆ ಯಾರು ಬೆಲೆ ಕೊಡಲ್ಲ. ನೀವು ಯಾವ ಒಳ್ಳೆಯ ವ್ಯಕ್ತಿ ಜೊತೆ ನೀವು ಹೆಜ್ಜೆ ಆಗ್ತಿದ್ರ ಅಂತ ಗುರುಸಿ ನಿಂತ್ಬಿಟ್ಟಾಗ ನಿಮಗೆ ಗೌರವ ಜಾಸ್ತಿ ಆಗುತ್ತೆ ಅಲ್ವಾ? ನಿಮ್ಮ ವ್ಯಕ್ತಿತ್ವ ಗೊತ್ತಾಗುತ್ತೆ. ಎರಡೇ ಸಣ್ಣ ಮಾತಾಡ್ತಕ್ಕಂಥ ಮುಗಿಸ್ತೀನಿ. ಒಂದು ಊರಲ್ಲಿ ಒಬ್ಬ ಪಟೇಲ್ ತೀರೋಗ್ಬಿಟ್ಟಿರ್ತಾನೆ, ಸುತ್ತೋಗ್ಬಿಟ್ಟಿರ್ತಾನೆ. ಮೊಮ್ಮಗ ಓಡಿ ಬರ್ತಾನೆ, ಅಜ್ಜಿ ಅಜ್ಜಿ ಪಟೇಲ್ ತೀರೋಗ್ಬಿಟ್ರು ಅಜ್ಜಿ ಅಂತ. ಹಾಗಾಯ್ತು, ನೀನು ಹೋಗಿ ನೋಡ್ಕೊಂಬೋದು ಹೆಂಗೆ ಜನ ಮಾತಾಡ್ತಿದ್ದಾರೆ ಬರ್ತದೆ. ಅಜ್ಜಿ ಪಟೇಲ್ ಜನ ಸಿಕ್ಕಾಪಟ್ಟೆ ಹೋಗ್ತಾವ್ರೆ, ಎಲ್ಲ ಹೇಳ್ತಾವ್ರೆ, ಬಿಡುವಂತಾವ್ರೆ, ಅವ್ನು ಗುಣಗಾನ ಮಾಡ್ತಾವ್ರೆ, ಹಾಗೆ ಹೀಗೆ ಅಂತ ಬಂದ ಅಜ್ಜಿ ಹೇಳ್ತಾರೆ. ಸರಿ ಬಿಡಪ್ಪ ಆಯ್ತು. ಇನ್ನೊಂದು ದಿವಸ ಬರ್ತಾನೆ ಅವಾಗ, ಅಜ್ಜಿ ಅಜ್ಜಿ ಇನ್ನೊಂದು ಕಿಲೋಮೀಟರ್ ಅಜ್ಜಿ ಇವತ್ತು ಅಂತ. ಹೌದಾ, ಹೋಗು ಇವತ್ತು ನೋಡ್ಕೊಂತ. ಅಜ್ಜಿ ಒಂದು 3 ಜನ ಇದ್ದಾರೆ, ಯಾರು ಬರ್ತಾ ಇಲ್ಲ, ಎಲ್ಲ ನಡ್ತಾವ್ರೆ, ಏನೋ ಮಾತಾಡ್ತಾವ್ರೆ. ಏನು ಅಂತಂದ್ರೆ ವಿಚಾರ ಪಟೇಲ್ ಇದ್ರಲ್ಲ, ಸಾಯ್ಬಾರ್ದ ಇರಪ್ಪ, ಇನ್ನೂ ಸ್ವಲ್ಪ ಇರ್ಬೇಕು ಅಂತ ಜನ ಮಾತಾಡ್ತಾರೆ. ಅವ್ರು ಹೇಳ್ತಾರಾಗ, ನೀನ್ ಏನು ಪಾಪ ಕರ್ಮ ಮಾಡಿದ್ದೆ ನಿಂದೆ ಬರುತ್ತೆ ಅಂದ್ರಲ್ಲಪ್ಪ ಹಿರಿಕರು, ನೀನೇನು ಪಾಪ ಕರ್ಮ ಧರ್ಮ ಮಾಡಿದಲ್ಲ ಹಿಂದೆ ಬರುತ್ತೆ ಅಂದ್ರಲ್ಲ, ಆ ಧರ್ಮ ಎಲ್ಲ ಹೋಗ್ತಾ ಇತ್ತು ಪಟೇಲ್ ಹಿಂದೆ. ಪಟೇಲ ಒಳ್ಳೇದ್ ಮಾಡಿದ ಊರಿಗೆ ಜನ ಅಳ್ತಾ ಇತ್ತು, ಅಯ್ಯೋ ಯಪ್ಪ ಸಾಯ್ಬಾರ್ದಾಯ್ತು, ಬದುಕ್ಬೇಕಾಯ್ತು, ಮೊನ್ನೆ ಇನ್ನೂ ನಮ್ಗೆ ಸಹಾಯ ಮಾಡಿದ ಅಂತ. ಅದು ಇನ್ನೂ ಸುಧಾರಿದಲ್ಲ, ಅವನ ಬಗ್ಗೆ ಹೇಳ್ತಿದ್ರು. ಸಾಯ ಮುಂಚೆ ಸತ್ತಿದ್ರೆ ನಮ್ಮೂರು ಬಹಳ ಚೆನ್ನಾಗಿರೋಣ, ನಮ್ಮೂರಿಗೆ ಬೆಂಕಿ ಇಟ್ಬಿಟ್ಟ, ನಮ್ಮೂರನ್ನೇ ಹಾಳು ಮಾಡ್ಬಿಟ್ಟ, ನಮ್ಮೂರ್ ಮಾಡ್ಬಿಟ್ಟ, ಅಪಚಾರ ಮಾಡ್ಬಿಟ್ಟ ಅಂತ. ಅಂದ್ರೆ ನೋಡಿ, ಪಾಪ ಕರ್ಮಾನಗಳನ್ನು ಯಾವತ್ತು ಅಳತೆ ಮಾಡೋದು? ನಾವಿದ್ದಾಗ ಯಾರು ಅಳತೆ ಮಾಡಲ್ಲ, ಸತ್ತು ಎಡವ ಹೋಗ್ತಾ ಇರ್ತೀವಲ್ಲ ಅವತ್ತು ಅಳತೆ ಮಾಡ್ತಾರೆ. ನಿಮ್ಮನ್ನು ಅಷ್ಟೇನೆ, ಈ ಸಂಸ್ಥೆ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ಹಾಡಿ ಹೋಗುತ್ತಾರೆ, ಕೆಲಸ ಮಾಡಿಲ್ಲ ಅಂದ್ರೆ ಬಿಡಪ್ಪ ಈ ಮೇಡಮ್ ಹೋಗಿ ಬಹಳ ಒಳ್ಳೆ ಕೆಲಸ ಆಯ್ತು ನಮಗೆ, ಮೇಡಮ್ಗಳಿಗೆ ನಿಮ್ಗೆ ಚಾಡಿ ಹೇಳ್ತಿದ್ರು. ನಾನು ಕನ್ನಡ ಮೇಡಮ್ ಬಹಳ ಚೆನ್ನಾಗಿತ್ತು, ಪಾಪ ಯಮ್ಮ ಒಂದು ಜನ ಸೇರ್ತಿರ್ಲಿಲ್ಲ, ಆ ಮೇಡಮ್ ಗಣಿತ ಮೇಡಮ್ ಬಂದು ಬೆಂಕಿ ಇಟ್ಬಿಟ್ಟು ನಮ್ ಸ್ಕೂಲೇ ಹಾಳು ಮಾಡ್ಬಿಟ್ರು ಅಂತಾರೆ. ಬಹಳ ಕಷ್ಟ. ಇಂಗ್ಲಿಷ್ ಪಾಠ ಮಾಡೋದಿದೆಯಲ್ಲ, ನಮ್ಮ ಅಪ್ಪ ಹೇಳ್ತಾರೆ ನನಗೆ ಹೇಳೋದು ಆಗಾಗ ಮಠದ ಆಡಳಿತದ ಬಗ್ಗೆ ಹೇಳೋದು, ಮಠದ ಕಾರ್ಯವೈಖರಿ ಬಗ್ಗೆ ಹೇಳೋದು, ಮುಂದಿನ ಪೀಠಾಧಿಪತಿ ಬಗ್ಗೆ ಹೇಳೋದು, ನಾನು ಇಷ್ಟೆಲ್ಲ ನನಗೆ ತೋರಿಸೋದು. ಅವಾಗ ಮನಸ್ಸು ಮಾಡಿದ್ರೆ ರಾಮಕೃಷ್ಣ ಯಾವ್ದು ಚಿಕ್ಕ ಕೇರ್ ಕಟ್ಟಲ್ಲ, ದೊಡ್ಡ ಬೆಂಗಳೂರಿಗೆ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸತಕ್ಕಂಥ ಜವಾಬ್ದಾರಿ ನಾವು ತಗೋಬಾರಾಯ್ತು. ಅವರಲ್ಲೇ ಬೇಕು, ಅವ್ರದೇ ಬೇಕು. ದೊಡ್ಡವರವತ್ತ ಏನು ಬರ್ಕೊಂಡಿದ್ರು ಸಹ ಇವರನ್ನ ಯಾವತ್ತೂ ರಿಜೆಕ್ಟ್ ಮಾಡ್ತಾರೆ. ಅಷ್ಟು ನಂಬಿಕೆಯನ್ನ ದೊಡ್ಡವರು ಇವ್ರ ಜೊತೆ ಇದ್ರು. ಇವತ್ತು ಯಾಕೆ ಅಂತಂದ್ರೆ ವಿಶ್ರಾಂತ ಜೀವನ ಇಷ್ಟೆಲ್ಲ ಕಟ್ಟಿದೆ, ನಾವು ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ, ಭಗವಂತ ಎಲ್ಲರೂ ನೋಡ್ತಾ ಇದ್ದಾರೆ. ಅದರಿಂದ ಶಾಂತವಾಗಿ ಮೌನವಾಗಿ ನಿಮ್ಮೊಳಗೆ ಉತ್ತಮವಾದ ಒಂದು ಜೀವನವನ್ನ ಕಟ್ಕೊಂಡು ಬಹಳ ಸಂತೋಷದಿಂದ ಇದ್ದಾರೆ. ಅದರಿಂದ ರಾಮಕೃಷ್ಣೇಗೌಡರು ಇವತ್ತು ನಿಮ್ಗೆ ಎಲ್ರಿಗೂ ಎಲ್ಲೋ ಒಂದ್ ಕಡೆ ನಿಮ್ಗೆ ನಿಮ್ ಸಂಸಾರ ನಡೆಸಲಿಕ್ಕೆ, ನಿಮ್ ಕುಟುಂಬ ಸಾಕಲಿಕ್ಕೆ ಅವರು ಒಬ್ಬ ದಾರಿ ಪದಾನೆ ಹೋದಲ್ವಾ? ಅದರಿಂದ ರಾಮಕೃಷ್ಣೇಗೌಡರ ಬಗ್ಗೆ ಎಷ್ಟು ತಿಳಿದು ಅದ್ರ ಬಗ್ಗೆ ಇವತ್ತು ಕಾರ್ಯಗಾರ ಟೀಚರ್ಸ್ ಬಗ್ಗೆ ಒಂದೆರಡು ಮಾತಾಡ್ಬೇಕು ಅಂತ ಇದೆ. ರಾಮಕೃಷ್ಣೇಗೌಡರಿಗೆ ಫೋನ್ ಮಾಡಿದಾಗ ಆಯ್ತು ನಾ ಬರ್ತೀನಿ ಅಂತಂದ್ರೆ, ಇವತ್ತು ಟೀಚರ್ಗಳ ನಿಜವಾಗ್ಲೂ ಇದೆಯಲ್ಲ, ನೀವು ಕಲಿಬೇಕು, ಕಲ್ತಿದ್ದನ್ನ ನಿಮ್ಮ ಮಕ್ಕಳುಗಳಿಗೆ ನಿರಂತರವಾಗಿ ಕಲಿಸ್ಬೇಕು. ನೀವು ಚರ್ಚೆ ಮಾಡಬೇಕು, ಪ್ರಶ್ನೆ ಕೇಳಬೇಕು, ನೀವು ಪ್ರತಿನಿತ್ಯ ವಿದ್ಯಾರ್ಥಿಗಳಾಗ, ಆಗ ಮಾತ್ರ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ. ನೀವೇನು ಕಲಿಯಿಲ್ಲ ಅಂತಂದ್ರೆ, ಇವತ್ತು ನಿಮ್ಗೆಲ್ಲ ಗೊತ್ತು, NEP ಬಂದಿದೆ 2020ರಿಂದ ಹೊಸ ಶಿಕ್ಷಣ ವ್ಯವಸ್ಥೆ ಜಾರಿಯಾಗಿದೆ. ನೀವು ಅದಕ್ಕೆ ಹಳೆ ಕಾಲದ ಪದ್ಧತಿ ಮಾಡಿದ್ರೆ ನಿಮ್ಗೇನು ಆಗಲ್ಲ, ನಿಮ್ಮ ಮಕ್ಕಳು ಮುಂದೆ ಬರಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮಕ್ಕಳು ರ್ಯಾಂಕ್ ಬರಕ್ಕೆ ಸಾಧ್ಯ ಇಲ್ಲ. ನಿಮ್ಗೊಂದು ಚಾಲೆಂಜಿಂಗ್ ಇದೆ, ನನ್ನ ಸೆಕ್ಟರ್ ಒಳಗೆ ರ್ಯಾಂಕ್ ಬರಬೇಕು, ನನ್ನ ಒಳಗೆ ರ್ಯಾಂಕ್ ಬರಬೇಕು, ಈ ಸಂಸ್ಥೆಗೆ ಒಂದು ರ್ಯಾಂಕ್ ಬರಬೇಕು ಅಂತ. ಅದೆಲ್ಲ ಬರಬೇಕು ಅಂತಂದ್ರೆ ನೀವು ನಿರಂತರವಾಗಿ ಕಲಿಬೇಕು, ನೀವು ನಿರಂತರವಾಗಿ ಚರ್ಚೆ ಮಾಡಬೇಕು,
ನೀವು ಪ್ರಶ್ನೆಗಳನ್ನ ದಾಟೆ ಮುಂದೆ ಬಂದಿದ್ದೀರಾ. ನಿಮ್ಮ ಮನೆ ತಾಯಿ ಇದ್ದಾರಲ್ಲ, ಈ ಮಟ್ಟಕ್ಕೆ ಇವತ್ತು ಬೆಳೆಸಿ ನಿಮ್ಮನ್ನ ಈ ಸ್ಥಾನ ಕೂಸಿದಾರಲ್ಲ, ನಿಮ್ ತಾಯಿ ಬಗ್ಗೆ ಯಾವ ತರ ಒಂದು ಯೋಚನೆ ಮಾಡಿದ್ದೀರಾ? ನೀವು ಮಾಡಿದ್ದೀರಾ? ಅವಳ ಕಷ್ಟ ಇಷ್ಟು ಕಷ್ಟ ಬಿದ್ದು ನನ್ನ ಮಗಳು BA ಮಾಡಕ್ ಹೋಗ್ತಿದ್ದಾಳೆ, TCH ಮಾಡಕ್ ಹೋಗ್ತಿದ್ದಾಳೆ ಅಂದ್ಬಿಟ್ಟು 6 ಗಂಟೆಗೆ ಎದ್ದು ಅವರು ನಿಮ್ಮ ಬಟ್ಟೆಯನ್ನ ರೆಡಿ ಮಾಡಿ, ನಿಮಗೆ ತಿಂಡಿಯನ್ನ ರೆಡಿ ಮಾಡಿ, ಅವರು ರೆಡಿಯಾಗಿ ನಿಮಗೆ ತಿಂಡಿ ತಿನ್ನಿಸಿ, ಮತ್ತೆ ನಿಮ್ಮ ಬಟ್ಟೆಯನ್ನು ಹೋಗುದು, ಮತ್ತೆ ಮಧ್ಯಾಹ್ನ ಊಟ ರೆಡಿ ಮಾಡಿ, ಮತ್ತೆ ಸಂಜೆ ಮತ್ತೆ ನಿಮ್ಗೇನಾದ್ರು ತಿಂಡಿ ಮಾಡಿ, ಮತ್ತೆ ರಾತ್ರಿ ಊಟಕ್ಕೆ ರೆಡಿ ಮಾಡಿ, ನಿರಂತರವಾಗಿ ರೊಟೀನ್ ಆಗಿ ಕೆಲಸ ಮಾಡಿದ ತಾಯಿ ಅವಳಲ್ಲ. ನಿಮ್ ನಿಜವಾದ ರೋಡ್ ಮಾಡಲ್ಲ, ಅವ್ರ ತಾಯಿ ತಾಯಿ ತಾನೆ. ಅವಳು ಅಲ್ಗೋಳಿಗೆ ಬಟ್ಟೆ ಹಾಕೊಂಡು ನಿಮಗೆ ಒಳ್ಳೆ ಬಟ್ಟೆ ಹಾಕ್ಸಿದ್ಲು, ಹೌದಾನೆ? ಎಷ್ಟೇ ಕಷ್ಟ ಇರಲಿ ಆ ಟೈಮ್ಗೆ ನಿಮ್ಗೆ ಫೀಸ್ ಕಟ್ಟಿದ್ಲು ತಾಯಿ. ಅವ್ರ ನಿಜವಾದ ರೋಲ್ ಮಾಡಲ್ಲ. ಇವತ್ತೇನಾದ್ರೂ ನೀವು ಸ್ಥಾನದಲ್ಲಿ ಇದ್ದೀರಾ ಅಂತಂದ್ರೆ, ಇಲ್ಲಿ ಬಂದು ಕೂತಿದ್ದೀರಾ ಅಂತಂದ್ರೆ, ನಿಮ್ಮ ತಂದೆ ತಾಯಿಗಳು ಕೊಟ್ಟಿರ್ತಕ್ಕಂಥ ಶ್ರಮ ಇದೆಯಲ್ಲ, ಅದು ಬಹಳ ದೊಡ್ಡದು. ನಮ್ಮ ರಾಮಕೃಷ್ಣ ನೋಡಿದಾರ, ನಾವು ಮನೆ ಹತ್ರ ಹೋದಾಗ ನೂರಾರು ಜನ ಮನೆಯಲ್ಲಿ ನಿಂತಿರ್ತಾರೆ. ಅವರು ಸಹಾಯ ಮಾಡೋದು ಸೆಕೆಂಡ್ರಿ, ಬಂದಂತ ವ್ಯಕ್ತಿಗಳಿಗೆ ನಲಿದಂತ ಆತ್ಮಸ್ಥೈರ್ಯ ತುಂಬ್ತಾರಲ್ಲ, ನಡಿ ಮನೆ ಏನೂ ಆಗಲ್ಲ, ಭಗವಂತ ಇದ್ದಾನೆ, ಬೈದವ ಇದ್ದಾನೆ, ನೀನ್ ಮುಂದೆ ಸಾಗು ಒಳ್ಳೇದಾಗುತ್ತೆ ಅಂತ ಬೆನ್ಸಟ್ಟಿ ಮುಂದೆ ಕಳಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗಿದೆ. ನೀನು ಬಹಳ ಕುಸಿದು ಬಿದ್ದೋಗ್ಬಿಟ್ಟಿದೆ, ನನಗೆ ನಿಮ್ನ ಬೆನ್ಸಟ್ಟಿ ಹೇಳಿಸ್ಬೇಕಲ್ಲ, ಆಗ ಇಂಥ ವ್ಯಕ್ತಿಗಳು ಬೇಕು, ಆದರ್ಶವಾಗಿರ್ಬೇಕು. ರಾಮಕೃಷ್ಣ ಅವರು ಪ್ರಾಯಶಃ ಅವ್ರ ಬಗ್ಗೆ ಅವ್ರು ಏನಿದೆ, ಒಂದು ದಿನ ಆಗುತ್ತೆ ಇದು ಕಾರ್ಯಾಗಾರ, ಬಟ್ 2 ಮಾತನ್ನು ಹೇಳ್ಬೇಕು ಅಂತ ಅನ್ಕೊಂಡಿದ್ರು. ಸ್ವಾಮಿ